ಇನ್ನು ಬರಡಾಗ್ತಾ ಇದೆಯಾ ಗಾರ್ಡನ್ ಸಿಟಿ ಬೆಂಗಳೂರು, ಮಾಯವಾಗ್ತಿದೆ ಬೆಂಗಳೂರಿನ ಹಸಿರು ಹೊದಿಕೆ. ಐಎಎಸ್ಸಿ ನೀಡಿದಂತ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತ ಮಾಹಿತಿ ಲಭ್ಯವಾಗಿದೆ. ಗಾರ್ಡನ್ ಸಿಟಿ ಬೆಂಗಳೂರು ಬರಡಾಗ್ತಾ ಇದೆಯಾ, ಮಾಯವಾಗ್ತಿದ್ಯಾ ಬೆಂಗಳೂರಿನ ಹಸಿರು ಹೊದಿಕೆ. ಐಎಎಸ್ಸಿ ನೀಡಿದಂತ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತ ಮಾಹಿತಿ ಇದೆ. 1970ರಲ್ಲಿ 70% ಬೆಂಗಳೂರು ಹಸಿರಾಗಿತ್ತು. ಆದರೆ 50 ವರ್ಷಗಳಲ್ಲಿ 3% ಇಳಿದಂತ ಹಸಿರಿನ ಪ್ರಮಾಣ. ಜಾಗತಿಕ ತಾಪಮಾನ ತುರ್ತು ಸ್ಥಿತಿ ಅಂತ ವರದಿಯಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವರದಿ. ವರ್ಷದಿಂದ ವರ್ಷಕ್ಕೆ ಬದಲಾಗ್ತಿರುವಂತಹ ಉಷ್ಣಾಂಶ. ಬೆಂಗಳೂರಲ್ಲಿ 10% ಇಂದ 11% ಪರಿಸರ ಹೆಚ್ಚಿಸಬೇಕು. ಇಲ್ಲದೇ ಇದ್ರೆ ಬೆಂಗಳೂರಿನ ಮುಂದಿನ ದಿನಗಳು ಬಹಳ ಕಷ್ಟಕರವಾಗಿರುತ್ತೆ, ಸಮಸ್ಯೆ ಆಗುತ್ತೆ. ಬೆಂಗಳೂರಲ್ಲಿ ಮಿನಿಮಮ್ ಒಂದು 10 ಇಂದ 11% ಇರಲೇಬೇಕು ಹಸಿರು ಅಂತ. ಆದರೆ ಸದ್ಯಕ್ಕೆ ನೀವು ಎಷ್ಟೊಂದು ಡ್ರೋನ್ ಹಾರಿಸಿದ್ರೆ ಸಾಕು ಬೆಂಗಳೂರಿನ ಮೇಲೆ, ಅಥವಾ ಒಂದು ಹೆಲಿಕಾಪ್ಟರ್ ರೈಡ್ ಮಾಡಿದ್ರೆ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳೇ ಕಾಣುತ್ತೆ. ಅಲ್ಲಲ್ಲಿ ಮರಗಳನ್ನು ನೋಡ್ಬೋದು. ಈ ಜನರಿಗೆ ಏನು ಕಾಣ್ತಾ ಇದೆ ಅಂದರೆ, ಪ್ರತಿ ಸರಿ ಯಾವುದೇ ಸರ್ಕಾರ ಬಂದಾಗಲೂ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇರ್ತಾರೆ, ಆದರೆ ಇಲ್ಲಿ ಪರಿಸರ ಬಗ್ಗೆ ಕೊಡಲ್ಲ. ಇತ್ತೀಚೆಗೆ ನೀವು ನೋಡ್ಬೋದು ಸಿಮೆಂಟ್ ರೋಡ್ಸ್ಗಳು ಬರ್ತಾ ಇದೆ, ಆದರೆ ಎಲ್ಲಿ ನೆಸೆಸಿಟಿ ಇದೆ ಆ ಜಾಗದಲ್ಲಿ ಮಾಡಲ್ಲ. ಪ್ರತಿಯೊಂದು ರಸ್ತೆಗಳು ಕೂಡ ಮಾಡ್ತಾರೆ. ಆಮೇಲೆ ಮೋರಿ ನೀರು ಕೂಡ ಭೂಮಿಯೊಳಗೆ ಹೋಗಲ್ಲ. ಆವಾಗೆಲ್ಲ 300 ಅಡಿಗೆಲ್ಲ ಬೋರ್ವೆಲ್ ನೀರು ಸಿಗ್ತಾಯಿತ್ತು. ಇವತ್ತಿನ ದಿವಸ 1000 ಅಡಿಗೆ ಕೂಡ ಸಿಗಲ್ಲ. KR ಪುರಂ, ವೈಟ್ಫೀಲ್ಡ್ ಆ ಕಡೆ ಎಲ್ಲ ಹೋದರೆ ನೀರೇ ಇಲ್ಲ ಅಂತಾರೆ. ಗ್ರೌಂಡ್ ವಾಟ್ರು ಕಮ್ಮಿ ಆಗ್ತಾ ಇದೆ. ಹಾಗೆ ಮರಗಳು ಕೂಡ ನೀವು ನೋಡಿದ್ರೆ ಏನೋ ಸಿಮೆಂಟಿಂದ ಸಂಪೂರ್ಣವಾಗಿ ಕವರ್ ಮಾಡಿಬಿಟ್ಟಿರ್ತಾರೆ. ಹೀಗೆ ನೀವು ಏರ್ ಪೊಲ್ಯೂಷನ್ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲೆಲ್ಲಿ ಗ್ರೀನರಿ ಇದೆ ಒಂದೊಂದು ಏರಿಯಾ ಕೂಡ ಮುಟ್ಲೇಬಾರ್ದು. ನೋಡಿ, ಬೆಂಗಳೂರು ಯೂನಿವರ್ಸಿಟಿ ಬಯೋ ಪಾರ್ಕ್ ಎಷ್ಟು ಗಿಡ ಮರದಿಂದ ಕೂಡಿದೆ, ಎಷ್ಟೋ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ಉಳಿಸ್ಬೇಕು ಅಂತ. ಆದರೆ ಇವ್ರೇನು ಹೇಳ್ತಾ ಇರೋದು, ಅದು ಎಜುಕೇಷನ್ ಪರ್ಪಸ್. ಓಕೆ, ಡನ್. ಅಲ್ಲಿ ಪಾಳು ಬಿದ್ದಿರೋ ಅಂತ ಎಷ್ಟೋ ಮರಗಳು, ಗಿಡ, ಏನೋ ಬಿಲ್ಡಿಂಗ್ಗಳಿದೆ, ಅದನ್ನ ಬಳಸ್ಕೊಳ್ಳಿ. ಹಾಗೆ ನೀವು ಇದೇ ಜಾಗ ಇದೆ ಅಂದ್ಬಿಟ್ಟು ಸರ್, ಬೆಂಗಳೂರಿನ ನಾವು ಒಂದು ಟೈಮಲ್ಲಿ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಇದ್ವಿ, ಗಾರ್ಡನ್ ಸಿಟಿ ಅಂತ ಹೇಳ್ತಿದ್ವಿ. ಆದರೆ ಇವತ್ತಿನ ದಿವಸ ನಾವು ಗಾರ್ಬೇಜ್ ಸಿಟಿ, ಹಾಟ್ ಸಿಟಿ, ಪಬ್ ಸಿಟಿ ಈ ಥರ ಎಲ್ಲ ಹೆಸರು ಬಂದ್ಬಿಟ್ಟಿದೆ. ಬೆಂಗಳೂರಿನ ಪ್ರೀತಿಸೋ ಅಂಥವ್ರು ಯಾರೂ ಸಹ ಆ ಪೆನ್ಷನರ್ ಪ್ಯಾರಡೈಸು, ಗಾರ್ಡನ್ ಸಿಟಿ ಅನ್ನೋ ಹೆಸರನ್ನೇ ಇಷ್ಟಪಡ್ತಾರೆ ಹೊರತು ಇಂತಹ ಅಡ್ವಾನ್ಸು ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಕಾಂಕ್ರೀಟ್ ಟಾಪಿಂಗ್ ಅಂತೆ, ಮೆಟ್ರೋ ಸಿಟಿ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ಗಾಳಿ ಸರ್. ಉಸಿರಾಡೋಕ್ಕೆ ಗಾಳಿ ಬೇಕಾಗಿರೋದು. ನೀವು ಅದನ್ನೇ ಕರೆದ್ಬಿಟ್ಟು ನಾನು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು, ಡೆವಲಪ್ಮೆಂಟ್ ಬೆಂಗಳೂರು, ದೊಡ್ಡ ಸಿಟಿ, ಆ ಸಿಟಿ, ಸಿಂಗಾಪುರ್ ಸಿಟಿ, ಇವೆಲ್ಲ 5 ಪೈಸೆಗೆ ಪ್ರಯೋಜನ ಇಲ್ಲ ಸರ್. ಇವತ್ತಾದರೂ ಜನ ಎಚ್ಚೆತ್ಕೊಬೇಕು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಮಾಮೂಲಿ ಜನಗಳು ಹೇಳ್ತಿಲ್ಲ ಇದನ್ನು. IASC ಸೈಂಟಿಸ್ಟ್ಗಳು ಒಂದು ವರದಿ ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 3% ಇಳಿದುಬಿಟ್ಟಿದೆ. ನಮಗೆ ಅಟ್ಲೀಸ್ಟ್ 10ರಿಂದ 11% ವಾಪಸ್ ಪರಿಸರಗಳನ್ನ ನಾವು ಉಳಿಸ್ಕೊಳ್ಬೇಕು ಅಂತ ನೆಡೋವಂಥ ಮರಗಳನ್ನ ನೆಡೋವಂಥ ಕಾರ್ಯಕ್ರಮಗಳು ನಡೆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಜನಗಳು ಉಸಿರಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ.